ಎಲ್ರಿಗೂ ನನ್ನ ನಮಸ್ಕಾರ. ಈ ಬರೋ ಸಂಚಿಕೆಯಿಂದ ನಾನು ನಿಮಗೆ ಮೆಮೊರಿ ಪವರ್ ಬಗ್ಗೆ ಹೇಗೆ ಇಂಪ್ರೂವ್ ಮಾಡ್ಕೊಳ್ಳೋದು, ಅದೇ ಅಭಿವೃದ್ಧಿ ಪಡಿಸ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ನಮ್ಮ ಮೆದುಳು ಬಗ್ಗೆ ನಮಗೆ ಎಷ್ಟು ಗೊತ್ತು ಅನ್ನೋ ವಿಷಯವಾಗಿ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಎಷ್ಟೋ ಜನಕ್ಕೆ ತಲೆ ಇದೆ, ತಲೆ ಒಳಗೆ ಬ್ರೈನ್ ಇದೆ, ಮೆದುಳಿದೆ, ಆದರೆ ಅದನ್ನು ಸರಿಯಾಗಿ ಯೂಸ್ ಮಾಡ್ತಿದ್ದೀವ ಅನ್ನೋದ್ರ ಬಗ್ಗೆ ಗೊತ್ತೇ ಆಗೋಲ್ಲ. ಸೈನ್ಸ್ ಏನು ಹೇಳುತ್ತೆ ಅಂದರೆ, ಯಾವ ವ್ಯಕ್ತಿ ಸಂಪೂರ್ಣವಾಗಿ ಮೆಮೊರಿ ಯೂಸ್ ಮಾಡ್ಕೊಳ್ತಾನೋ ಅವನು ಜಗತ್ವಿಖ್ಯಾತನಾಗ್ತಾನೆ ಅಂತ. ಆದರೆ ಅದೇ ಸೈನ್ಸ್ ಹೇಳುತ್ತೆ, ನಾವು ಮನುಷ್ಯರು ಇವತ್ತಿನ ಕಾಲದಲ್ಲಿ ಪ್ರತಿಯೊಬ್ಬ ಮನುಷ್ಯ ಕೂಡ 0.001% ಮಾತ್ರ ಮೆಮೊರಿ ಯೂಸ್ ಮಾಡ್ಕೊಳ್ತಾ ಇದ್ದಾನೆ ಅಂತ ಸೈನ್ಸ್ ಹೇಳ್ತಾ ಇದೆ. ಅಂದರೆ ಸರ್ವೆ ಮಾಡಿ ಒಂದು ವಿಶೇಷವಾದಂಥ ಮಾಹಿತಿಯನ್ನು ಪ್ರಕಟ ಮಾಡಿದ್ದಾರೆ. ಅಲ್ಲಿಗೆ ಅರ್ಥ ನಾವು 100% ಬ್ರೈನ್ ಯೂಸ್ ಮಾಡ್ಕೊಂಡಿಲ್ಲ ಅಂತ. 0.001% ಯೂಸ್ ಮಾಡ್ಕೊಂಡಿದ್ದೀವಿ ಅಂದರೆ ಉಳಿದಿರೋ ಪರ್ಸೆಂಟೇಜು ನಾವು ಯೂಸ್ ಮಾಡ್ಕೊಳ್ಳೋ ಕ್ರಮನೇ ನಮಗೆ ಗೊತ್ತಾಗ್ತಿಲ್ಲ ಅಂತ ಅನಿಸ್ಬಿಡುತ್ತೆ. ಹೀಗಾಗಿ 100% ಬ್ರೈನ್ ಹೇಗೆ ಯೂಸ್ ಮಾಡ್ಕೊಳ್ಳೋದು, ಆದರೆ ಟೆಕ್ನಿಕ್ ಏನು, ಆ ಸೂತ್ರಗಳೇನು, ಆ ಮುದ್ರೆ ಏನು, ಆ ಮಂತ್ರಗಳೇನು ಅನ್ನೋದನ್ನು ನಿಮಗೆ ಕೂಲಂಕುಷವಾಗಿ ತಿಳಿಸ್ತೀನಿ. ಅದಕ್ಕೆ ಮೊದಲು ನಾವು ನಮ್ಮ ಬ್ರೈನ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಈ ಬ್ರೈನ್ ಅಂದ ತಕ್ಷಣ ಏನು, ಇದು ಸ್ಕಲ್, ಹೊರಗಿನ ಮೂಳೆಯಿಂದ ಮಾಡುವಂಥ ಒಂದು ದಟ್ಟವಾದಂಥ ಗಡುಸಾದಂಥ ಬಿಗಿಯಾದಂಥ ಒಂದು ಪದರ ಇದೆ, ಅದಕ್ಕೆ ಸ್ಕಲ್ ಅಂತಾರೆ. ಅದಕ್ಕೆ ತಲೆಯ ಬುರುಡೆ ಅಂತ ಕನ್ನಡದಲ್ಲಿ ಹೇಳ್ತಾರೆ. ಅದು ಬುರುಡೆ ಕೆಳಗಡೆ ಒಂದು ವಿಶೇಷವಾದಂಥ ದ್ರವ ಇದೆ, ಲಿಕ್ವಿಡ್ ಇದೆ. ಆ ಲಿಕ್ವಿಡ್ ಮೇಲೆ ಈ ಬ್ರೈನ್ ತೇಲ್ತಾ ಇರುತ್ತೆ, ಬ್ರೈನು ಕಂಪೋಸ್ ಆಗಿದೆ. ಹಾಗಾದರೆ 4 ವೆರೈಟಿ ಬ್ರೈನ್ಸ್ನ ಫಸ್ಟ್ ನಾವು ಇವತ್ತು ತಿಳ್ಕೊಳ್ಳೋಣ. 4 ವೆರೈಟಿ ಬ್ರೈನ್ಸ್ ತಿಳಿಸಿದಾಗ ನಿಮ್ಗೆ ಯಾವ ಬ್ರೈನಲ್ಲಿ ಪ್ರಾಬ್ಲಮ್ ಇದೆ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ಹಾಗಿದ್ರೆ ಮೊದಲನೇ ಬ್ರೈನ್ ಏನು ಅಂತ. ಮೊದಲನೇ ಬ್ರೈನು ಟೆಂಪರರಿ ಲೋಬೆ ಅಂತ. ಟೆಂಪರರಿ ಲೋಬೆ ಅಂದರೆ ಈ ಆಡಿಟರಿ ಕಾರ್ಟೆಕ್ಸ್ ಅಂತ, ನಮ್ಮ ಕಿವಿಯ ಪಕ್ಕದಲ್ಲೇ, ಅಂದರೆ ಈ ಕಿವಿ ಪಕ್ಕ ಭಾಗದಲ್ಲಿ, ಅಂದರೆ ಈ ಬಲಭಾಗದಲ್ಲಿ ಎಡಭಾಗದಲ್ಲಿ 2 ಮಾಂಸದ ಮುದ್ದೆ ಇದೆ, ಅದಕ್ಕೆ ಟೆಂಪರರಿ ಲೋಬೆ ಅಂತ. ನೋಡಿ, ಈ ಭಾಗ ಮತ್ತು ಈ ಭಾಗ. ಇದ್ರ ಕೆಲಸ ಏನು ಗೊತ್ತಾ, ಬರೀ ಶಬ್ದನ ಗ್ರಹಿಸೋದು. ಎಷ್ಟೋ ದೂರದಲ್ಲಿ ವಾಯ್ಸ್ ಕೇಳ್ತಾ ಇರುತ್ತೆ, ಹಾಡು ಕೇಳ್ತೀವಿ, ಹಕ್ಕಿ ಪಕ್ಷಿಗಳ ಶಬ್ದ ಕೇಳ್ತೀವಿ, ಮತ್ತು ಯಾರೋ ಮಾತಾಡಿದ್ರೆ ಪಿಸಿ ಅಂತ ಮಾತಾಡಿದ್ರು ಕೂಡ ಭಾಳ ಗಮನ ಇಟ್ಟು ಕೇಳಿ ಕ್ಯಾಚ್ ಮಾಡ್ಕೊಂಡ್ಬಿಡ್ತೀವಿ. ಅದು ಹೋಗಿ ಸ್ಟೋರ್ ಆಗಿಬಿಡುತ್ತೆ ಆ ಟೆಂಪರರಿ ಲೋಬೆನಲ್ಲಿ. ಆಡಿಟರಿ ಕಾರ್ಟೆಕ್ಸ್ ಅಂತ ಹೇಳ್ತಾರೆ ಸೈನ್ಸಲ್ಲಿ. ಆಡಿಟರಿ ಕಾರ್ಟೆಕ್ಸ್ ಭಾಳ ಗುಟ್ಟಾಗಿ ಮಾತಾಡೋದು ಕೂಡ ಭಾಳ ಜಾಗೃತಿಯಿಂದ ಕೇಳಿ ಸಾಯ ತನಕ ಅದು ನೆನ್ಪಿಟ್ಕೊಂಡ್ಬಿಡೋದು, ಆ ವಾಯ್ಸ್ನ, ಆ ಶಬ್ದನ, ಆ ವರ್ಡ್ಸ್, ಆ ಸೆಂಟೆನ್ಸ್ನ. ಆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಟೆಂಪರರಿ ಲೋಬಿ ಅಂತ, ಅದಕ್ಕೆ ಆಡಿಟರಿ ಕಾರ್ಟೆಕ್ಸ್. ಈ ಆಡಿಟರಿ ಕಾರ್ಟೆಕ್ಸ್ ಏನಂತಂದರೆ ಭಾಷೆಗಳನ್ನು ಕಲಿಯೋಗಿ ಬಿಟ್ಕೊಡುತ್ತೆ. ಒಬ್ಬೊಬ್ಬರು 5 ಭಾಷೆ ಮಾತಾಡ್ತಾರೆ. ಹಿಂದಿ ಮಾತಾಡ್ತಾರೆ, ತೆಲುಗು ಮಾತಾಡ್ತಾರೆ, ತಮಿಳು ಭಾಷೆ ಮಾತಾಡ್ತಾರೆ, ಮರಾಠಿ ಭಾಷೆ ಮಾತಾಡ್ತಾರೆ. ಅದಕ್ಕೆಲ್ಲ ಏನು ಕಾರಣ, ಯಾರು ಅಲ್ಲಿ ಬರೆದು ತುಂಬಿಲ್ಲ ನಮ್ಮ ತಾಯಿ ಗರ್ಭದಲ್ಲಿ. ಅದು ಬಂದಿದ್ದು ಹೇಗೆ, ನಾವು ಬೆಳೀತಾ ಇಂಪ್ರೂವ್ ಮಾಡ್ಕೊಂಡಿದ್ದು. ಯಾರು ಇಂಪ್ರೂವ್ ಮಾಡಿದ್ದು ಅಂದರೆ ಈ ಟೆಂಪರರಿ ಲೋಬೆ ಈ 2 ಕಡೆ ಇದೆ, ಈ ಮಾಂಸದ ಮುದ್ದೆ. ಆ ಟೆಂಪರರಿ ಲೋಬೆ ಶ್ರವಣ ಶಕ್ತಿ. ಎಷ್ಟೋ ಜನಕ್ಕೆ ಕಿವಿ ಕೇಳಲ್ಲ, ಒಂದು ಕಿವಿ ಕೇಳುತ್ತೆ, ಒಂದು ಕಿವಿ ಕೇಳಲ್ಲ. ಎಷ್ಟೋ ಜನಕ್ಕೆ ಕಿವಿ ಕ್ಯೂಡ್ ಆಗಿಬಿಟ್ಟಿರ್ತದೆ. ಕಾರಣ ಆ ಬ್ರೈನ್, ಆ ಟೆಂಪರರಿ ಲೋಬೆ ಅನ್ನೋದು ಆಡಿಟರಿ ಕಾರ್ಟೆಕ್ಸಲ್ಲಿ ಏನೋ ಒಂದು ದೋಷ ಇರುತ್ತೆ. ಆ ಶ್ರವಣ ಶಕ್ತಿಯನ್ನು ಜಾಸ್ತಿ ಮಾಡೋ ಶಕ್ತಿ ಯಾವುದಕ್ಕಿದೆ ಅಂದರೆ ಮಂಗಳ ಗ್ರಹಕ್ಕಿದೆ. ಆದ್ದರಿಂದ ನಮ್ಮ ಮೆದುಳಲ್ಲಿ 2 ಭಾಗದಲ್ಲಿ ಈ ಕಡೆ ಮತ್ತು ಈ ಕಡೆ ಮಂಗಳ ಗ್ರಹ ಕಂಟ್ರೋಲ್ ಮಾಡುತ್ತೆ. ಮಂಗಳ ಯಾವಾಗಲೂ ಧ್ವನಿಯನ್ನು ಆಲಿಸೋದು, ಬಾಯಿಂದ ಧ್ವನಿಯನ್ನು ಹೊರಗೆ ವ್ಯಕ್ತಪಡಿಸೋದಕ್ಕೆ ಮಾಡುವಂಥ ಶಕ್ತಿ ಈ ಟೆಂಪರರಿ ಲೋಬಿ ಅಥವಾ ಆಡಿಟರಿ ಕಾರ್ಟೆಕ್ಸ್ ಇದೆ. ಭಾಷೆನ ಟ್ರಾನ್ಸ್ಲೇಟ್ ಮಾಡೋದು, ಭಾಷೆಗಳನ್ನು ಕಲಿಯೋದು, ಸಂಗೀತ ಹಾಡೋದು, ಬರೆಯೋದು, ಕೇಳೋದು, ಇದೆಲ್ಲ ಈ 2 ಬ್ರೈನಲ್ಲಿರುತ್ತೆ. ಯಾರಿಗೆ ಈ ಕೊರತೆ ಇದೆಯೋ ಅಂಥವರಿಗೆ ಈ ಬ್ರೈನಿಗೆ ಸಂಬಂಧಪಟ್ಟಂಥ ಮುದ್ರೆ ಮಂತ್ರವನ್ನು ಮಾಡಿಬಿಟ್ರೆ ಆ ದೋಷ ನಿವಾರಣೆ ಆಗಿಬಿಡುತ್ತೆ. 2ನೇದು ಬ್ರೈನು ಅಂದರೆ ಸಬ್ ಬ್ರೈನ್, ನಮ್ಮ ಹಿಮ್ಮೆದುಳು ಅಂತ ಇಲ್ಲಿ ಹಿಂಭಾಗದಲ್ಲಿದೆ. ಇದಕ್ಕೆ ಆಕ್ಯುಪಿಟಲ್ ಲೋಬಿ ಅಂತಾರೆ. ಆಕ್ಯುಪಿಟಲ್ ಲೋಬಿ ಅಥವಾ ವಿಷುವಲ್ ಕಾರ್ಟೆಕ್ಸ್ ಅಂತಾರೆ. ವಿಷನ್ ಕಾರ್ಟೆಕ್ಸ್ ಅಂದ್ರೇನು, ದೂರದಲ್ಲಿ, ಎಷ್ಟೇ ದೂರದಲ್ಲಿ ನೋಡಿದ್ರು ಕೂಡ ಪಟ್ ಅಂತ ಸ್ಟೋರ್ ಮಾಡ್ಕೊಂಡ್ಬಿಡುತ್ತೆ. ನಾನು 5ನೇ ವರ್ಷದಲ್ಲಿ ಯಾರೋ ಹೊಡೆಯೋದು ನೋಡಿದ್ದೆ, 5ನೇ ವರ್ಷದಲ್ಲಿ ಯಾರೋ ಚಾಕು ಹಾಕೋದು ನೋಡಿದ್ದೆ ಅಂದರೆ ಆ ಆಕ್ಯುಪಿಟಲ್ ಲೋಬಿ ಏನು ಮಾಡುತ್ತೆ, ಕ್ಯಾಪ್ಚರ್ ಮಾಡಿರುತ್ತೆ. ಅದು ನಾನು ಸಾಯೋ ತನಕ 80 ವರ್ಷ ಆದರೂ 100 ವರ್ಷ ಆದರೂ ಕೂಡ ಅದು ಮೆಮೊರಿಯೊಳಗೆ ಸ್ಟೋರ್ ಮಾಡಿರುತ್ತೆ. ಅದಕ್ಕೆ ವಿಷನರಿ ಕಾರ್ಟೆಕ್ಸ್ ಅಂತಾರೆ ಅಥವಾ ಆಕ್ಯುಪಿಟಲ್ ಲೋಬಿ ಅಂತಾರೆ. ಎಷ್ಟೋ ಜನಕ್ಕೆ ಕಲರೇ ಗೊತ್ತಾಗಲ್ಲ, ಗುರ್ತಿಸೋಕೆ ಗೊತ್ತಾಗಲ್ಲ. ಕಪ್ಪು ಕಲರ ಅಥವಾ ಬ್ಲೂ ಕಲರ, ನೀಲಿ ಬಣ್ಣನ ಅಥವಾ ಹಸಿರು ಅಥವಾ ಕೆಂಪು ಅಂತ ಕಲರು ಕೂಡ ಗುರ್ತಿಸೋಕ್ಕಾಗೋದಿಲ್ಲ. ಆ ಕಾಗ್ನೇಷನ್ ಅಂದರೆ ಗುರ್ತು ಶಕ್ತಿ, ಕಲರ್ ಕಾಂಬಿನೇಷನ್ ಬಗ್ಗೆ, ಕಲರ್ನ ರೆಕಗ್ನೈಸ್ ಮಾಡೋ ಶಕ್ತಿ ಕಳ್ಕೊಂಡ್ಬಿಟ್ಟಿರ್ತಾರೆ. ಹಾಗೆ ಏನು, ಈ ಆಕ್ಯುಪಿಟಲ್ ಲೋಬಲ್ಲಿ ಏನೋ ಒಂದು ದೋಷ ಇದೆ. ಕಲರನ್ನು ನೋಡಿದಂಥ ಒಬ್ಬ ವ್ಯಕ್ತಿ ಬಣ್ಣ,
ಒಬ್ಬ ವ್ಯಕ್ತಿ ಕಣ್ಣು, ಮೂಗು, ಅವನ ದೇಹ, ಅವನ ರೂಪ, ಲಾವಣ್ಯ, ಅವನು ಹಾಕೋ ಡ್ರೆಸ್ಸು, ಹೊರಗಿನ ಪ್ರಪಂಚದ ಪ್ರಕೃತಿನ ನಾವೆಲ್ಲ ನೋಡ್ತೀವಿ. ಬೆಟ್ಟ, ಸಮುದ್ರ, ಗುಡ್ಡಗಳು, ಸಿನಿಮಾ ನೋಡ್ತೀವಿ, ನಾಟಕ ನೋಡ್ತೀವಿ, ಟಿ ವಿ ನೋಡ್ತೀವಿ. ಇದೆಲ್ಲ ಸ್ಟೋರ್ ಮಾಡೋದು ಯಾರು? ಈ ಹಿಂದ್ಗಡೆ ಇರೋ ಬ್ರೈನು. ಆ ಬ್ರೈನು ದೃಷ್ಟಿ ದೋಷ ಇದೆ ಅಂದರೆ ನಮ್ಮ ಹಿಂದ್ಗಡೆ ಬ್ರೈನ್ ಆಕ್ಯುಪಿಟಲ್ ಏನೋ ದೋಷ ಇದೆ ಅಂದರೆ ಆಗಿದೆ. ಆ ಆಕ್ಯುಪಿಟಲ್ ಲೋಬಿ, ಆ ಒಂದು ಮೆಮೊರಿ, ನೋಡಿದ್ದನ್ನು, ಗುರುತಿಸಿದ್ದನ್ನೆಲ್ಲ ನೆನ್ಪಿಟ್ಕೊಳ್ಳೋಕ್ಕೆ ಒಂದಿದೆ. ಯಾರೋ ನನ್ನ ಹತ್ರ ಒಬ್ಬರು ಬಂದರು ಮೊನ್ನೆ, ಗುರುಗಳೇ ನಾನು ತುಂಬ ಸಲ ಎಲ್ಲರೂ ಮಾತಾಡಿಸ್ತೀನಿ, ಒಂದು ವಾರ ನೋಡಿರ್ತೀನಿ, ಈಗ ನಿಮ್ಮನ್ನೇ ಒಂದು ವಾರ ನೋಡಿದ್ಮೇಲೆ ಇನ್ನೊಂದು ವಾರ ಆದ ತಕ್ಷಣ ಎಲ್ಲೋ ರಸ್ತೆಯಲ್ಲೋ ಮಾರ್ಕೆಟಲ್ಲೋ ಸಿಕ್ಬಿಟ್ರೆ ಇವನ್ನೆಲ್ಲೋ ನೋಡಿದ್ದೀನಲ್ಲ, ಎಲ್ಲೋ ನೋಡಿದ್ದೆನಪಲ್ಲ, ಇವ್ರ ಹೆಸರೇ ಮರ್ತೋಗಿದೆಯಲ್ಲ ಅಂತ. ಆಗ ನಾನು ನಿಮ್ಮ ಹೆಸರೇನು ಅಂತ ಕೇಳ್ತೀನಿ ಅಂತ ಹೇಳ್ತಾರೆ. ಇದು ಒಂದು ದೋಷ, ಅದೊಂದು ಶಾಪ. ಅದು ನೋಡಿದ್ದವ್ರನ್ನ ಅವ್ರ ಹೆಸರು ನೆನ್ಪಿಟ್ಕೊಳಕ್ಕೆ ಬರೋಲ್ಲ. ಎಲ್ಲೋ ನೋಡಿದ್ದೀನಿ ಅಂತಾರೆ, ಅವ್ರ ಹೆಸರು ಹೇಳಕ್ಕೆ ಬರೋಲ್ಲ. ಒಂದು 6 ತಿಂಗಳಾದ್ಮೇಲೆ ಅವ್ರ ಮುಂದೆ ಹೋಗಿ ನಿಂತ್ಕೊಂಡ್ಬಿಟ್ರೆ ಎಲ್ಲೋ ನೋಡಿದ್ದೀನಿ ನಿಮ್ಮ ಹೆಸರು ಅಂತ ಹೇಳಕ್ಕೆ ಟ್ರೈ ಮಾಡ್ತಾರೆ, ಹೇಳಕ್ಕೆ ಬರೋಲ್ಲ. ಆದರೆ ಆಕ್ಯುಪಿಟಲ್ ಲೋಬಿಲಿ ಆ ಶಕ್ತಿ ಕಳ್ಕೊಂಡಿದ್ದಾರೆ ಅಂತ ಅರ್ಥ. ಚಿಕ್ಕ ಮಕ್ಕಳಿಗೆ ಪಿಕ್ಚರ್ ನೋಡ್ತಾರೆ, ಇದು ಆ್ಯಪಲ್ ಅಂತ ಹೇಳ್ತಾರೆ ಒಂದು ಸಲ, ಇನ್ನೊಂದು ವಾರ ಆದಮೇಲೆ ಇದು ಏನು ಗೊತ್ತಿಲ್ವಲ್ಲ ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಅಂದರೆ ದೃಷ್ಟಿ, ನೋಡಿದ್ದನ್ನು ನೆನಪಿಟ್ಕೊಳ್ಳೋಕ್ಕೆ ಬರೋ ಒಂದು ಶಕ್ತಿ ಇರೋದೇ ಈ ಹಿಂಭಾಗದಲ್ಲಿರೋ ಒಂದು ಮೆದುಳು, ಆಕ್ಯುಪಿಟಲ್ ಲೋಬಿ ಅಂತ. ಮೂರನೇದು ಫ್ರಂಟಲ್ ಲೋಬಿ ಅಂತ ಇರುತ್ತೆ. ಈ ಫ್ರಂಟಲ್ ಲೋಬಿದು ಏನು ಕೆಲಸ ಅಂದರೆ ನಗೋದು, ಡ್ಯಾನ್ಸ್ ಮಾಡೋದು, ಹೊಡಿಯೋದು, ಕುಡಿಯೋದು, ರೇಗಿಸೋದು, ಏನು ಕ್ರಿಯೆಗಳನ್ನ ಮಾಡ್ತೀವೋ, ಬರೆಯೋದಂತೆ, ಮಲಗೋದಂತೆ, ಇನ್ನೊಬ್ಬರಿಗೆ ಟೀಕೆ ಮಾಡೋದು, ಇದೆಲ್ಲ ನಾವು ಮಾಡ್ತಾ ಇರ್ತೀವಿ. ಈ ರೀತಿ ಕ್ರಿಯೆಗಳನ್ನು ಮಾಡೋದಕ್ಕೆ ಒಂದು ಮೆಮೊರಿ ಸೆಕ್ಷನ್ ಇದೆ ನಮ್ಮ ತಲೆಯಲ್ಲಿ, ಅದಕ್ಕೆ ಫ್ರಂಟಲ್ ಲೋಬಿ ಅಂತ ಕರೀತಾರೆ. ಅದಕ್ಕೆ ಮೋಟಾರ್ ಕಾರ್ಟೆಕ್ಸ್ ಅಂತ ಕರೀತಾರೆ. ಅಂದರೆ ಕ್ರಿಯೆಗಳನ್ನು ನಾವು ದಿನನಿತ್ಯ ಹಲ್ಲುಜ್ಜೋದು, ಸ್ನಾನ ಮಾಡೋದು, ನಗೋದು, ಕೂಗೋದು, ಅಳಿಸೋದು, ಇವೆಲ್ಲ ಕ್ರಿಯೆಗಳೇನಿದೆಯೋ ಆ ಮೋಟಾರ್, ಆ ಸ್ಕಿಲ್ಸ್, ಮನುಷ್ಯನಿಗೆ ಬೇಕಾದಂಥ ಎಲ್ಲ ಸ್ಕಿಲ್ಸ್ನ ಕಂಟ್ರೋಲ್ ಮಾಡೋದಕ್ಕೆ ಈ ಮುಮ್ಮೆದುಳಲ್ಲಿ ಒಂದು ಬ್ರೈನ್ ಇದೆ, ಅದಕ್ಕೆ ಫ್ರಂಟಲ್ ಲೋಬಿ ಅಂತ ಕರೀತಾರೆ. ಇನ್ನೊಂದು ಸಹಸ್ರಾರ ಚಕ್ರದಲ್ಲಿ, ಈ ನೆತ್ತಿ ಭಾಗದಲ್ಲಿ ಒಂದು ವಿಶೇಷವಾದಂಥ ಮಾಂಸದ ಮುದ್ದೆ ಇದೆ, ಅದಕ್ಕೆ ಪ್ಯಾರಿಟಿಯಲ್ ಲೋಬಿ ಅಂತ ಕರೀತಾರೆ. ಅದೇನಿದ್ರು ಸ್ಪರ್ಶ, ಟಚ್ ಮತ್ತು ಸೆನ್ಸ್. ಹೊಟ್ಟೆ ನೋವು ಬಂತು, ಸುಡ್ತು, ಅಥವಾ ಕೆರೆತ ಬಂತು, ಬಿಸಿ, ಚಳಿ, ಬೇಸಿಗೆ ಆದಾಗ ಮೈಯೆಲ್ಲ ಬೆವರು ಬರುತ್ತೆ, ಚಳಿ ಆದಾಗ ಚಳಿ ಅಂತ ಹೇಳ್ತೀವಿ. ನಮಗೆ ಸೆನ್ಸೇಷನ್, ನಮಗೆ ಸ್ಪರ್ಶ ಆಗೋ ಎಲ್ಲ ಅನುಭವಗಳನ್ನು ಈ ಟೆಂಪರರಿ ಲೋಬಿನ ಮ್ಯಾನೇಜ್ ಮಾಡುತ್ತೆ. ಕೆಲವ್ರಿಗೆ ವಾಸನೆನೇ ಗೊತ್ತಾಗಲ್ಲ. ಒಂದು ಮಲ್ಲಿಗೆ ಹೂ ತಂದಿಟ್ಬಿಟ್ರೆ ಅವ್ರ ವಾಸನೆ ಗೊತ್ತಾಗ್ತಿಲ್ಲ ಅಂತಾರೆ. ಮೈಸೂರು ಪಾಕ್ ತಂದಿಟ್ರೆ ಪುಳಿಯೋಗರೆ ಸ್ಮೆಲ್ ಗೊತ್ತಾಗಲ್ಲ, ಊಟ ತಿಂಡಿಗೆ ಸ್ಮೆಲ್ ಗೊತ್ತಾಗಲ್ಲ, ಒಂದು ಪರ್ಫ್ಯೂಮ್ ಹಾಕ್ಕೊಂಡು ಅವ್ರಿಗೆ ವಾಸನೆ ಗೊತ್ತಾಗೋದಿಲ್ಲ. ಕಾರಣ ಆ ಟೆಂಪರರಿ ಲೋಬಿಲಿ ಆ ಶಕ್ತಿ ಕಳ್ಕೊಂಡ್ಬಿಟ್ಟಿರ್ತಾರೆ. ಹೀಗಾಗಿ ನೋಡಿದ್ದನ್ನು ಅಂದರೆ ಆಕ್ಯುಪಿಟಲ್ ಲೋಬಿ, ಕೇಳಿದ್ದನ್ನು, ಮುಟ್ಟಿದ್ದನ್ನು ಮತ್ತು ಹಳೆಯ ವಿಷಯಗಳನ್ನು ನಾವು ಮೆಲುಕಾಕಬೇಕು ಅಂದರೆ, ನೆನಪಿಸ್ಕೋಬೇಕು ಅಂದರೆ ಮೆಮೊರಿ ಚೆನ್ನಾಗಿರಬೇಕು. ಆದ್ದರಿಂದ ಮೆಮೊರಿಗೆ ಏನು ಇಂಪಾರ್ಟೆಂಟ್ ಕೆಲಸ ಅಂದರೆ, ನೋಡ್ತೀವಿ, ಅಬ್ಸರ್ವೇಷನ್ ಮಾಡ್ತೀವಿ, ಅದನ್ನು ತೊಗೊಂಬಂದು ಸ್ಟೋರ್ ಮಾಡ್ತೀವಿ. ಸ್ಟೋರ್ ಅಂದ್ರೇನು? ಒಳಗಿಟ್ಕೋತೀವಿ. ಯಾವ್ಯಾವುದು ಒಳಗಿಟ್ಕೋಬೇಕು? ನೋಡಿದ್ದನ್ನು ಹಿಂದ್ಗಡೆ ಸ್ಟೋರ್ ಆಗುತ್ತೆ, ಕೇಳಿದ್ದೆಲ್ಲ ಈ 2 ಭಾಗದ ಸ್ಟೋರ್ ಆಗುತ್ತೆ. ಮುಟ್ಟಿದ್ದು, ವಾಸನೆ, ಸ್ಪರ್ಶ ಇದೆಲ್ಲ ಇಲ್ಲಿ ಟೆಂಪರರಿ ಲೋಬಲ್ಲಿ ಹೋಗುತ್ತೆ. ಮತ್ತು ನಾವು ರಿಯಾಕ್ಟ್ ಮಾಡ್ತೀವಲ್ಲ, ಕೊಡೋದು, ಹೊಡೆಯೋದು, ಬಡಿಯೋದು, ನಗ್ಸೋದು, ಅಳೋದು, ಮಾಡೋದು, ರೇಪ್ ಮಾಡೋದು, ಲಂಚ ತಗೊಳ್ಳೋದು, ಈ ಪಾಲಿಟಿಕ್ಸ್ ಮಾಡೋದು, ಇವೆಲ್ಲ ಈ ಫ್ರಂಟಲ್ ಲೋಬಿಗೆ ಹೋಗುತ್ತೆ, ಮೋಟಾರ್ ಕಾರ್ಟೆಕ್ಸ್ ಕೊಟ್ಟೋಗುತ್ತೆ. ಈ 4 ಬ್ರೈನ್ಗಳು ಮನುಷ್ಯನ ಆಡಳಿತ ಮಾಡ್ತಾ ಇರ್ತದೆ, ಆಪ್ರೇಟ್ ಮಾಡ್ತಾ ಇರುತ್ತೆ. ಹಾಗಿದ್ರೆ ಆ ಮೆಮೊರಿಗಳಿಗೆ ಅಧಿಪತಿ ಯಾರು ಅನ್ನೋದು ಕೇಳಿದಾಗ 27 ನಕ್ಷತ್ರಗಳು ನಮ್ಮ ಬ್ರೈನಲ್ಲಿ ವರ್ಕ್ ಮಾಡ್ತಂತೆ. ನೋಡಿ, ಈ 4 ಬ್ರೈನ್ಗಳನ್ನು 27 ನಕ್ಷತ್ರಗಳು, 9 ಗ್ರಹಗಳು ಈ ಕಂಟ್ರೋಲ್ ಮಾಡುತ್ತೆ. ಅಲ್ಲಿಗೆ 108 ರಿಯಾಕ್ಷನ್ಸ್ ನಮ್ಮ ಬ್ರೈನಲ್ಲಿ ವರ್ಕ್ ಆಗುತ್ತೆ ಅಂತ ಆಯಿತು. 27 ಇಂಟು 9 ಗ್ರಹಗಳು ಅಥವಾ 27 ಇಂಟು 4 ಪಾದಗಳು, ನಕ್ಷತ್ರಗಳು, ಅವೆಲ್ಲ ಈ 4 ಬ್ರೈನ್ ಕಂಟ್ರೋಲ್ ಮಾಡುತ್ತೆ. ಇದಕ್ಕೆಲ್ಲ ಮೂಲ ಅಧಿಪತಿ ಯಾವ ರಾಶಿ ಗೊತ್ತಾ? ಮೇಷರಾಶಿ. ಮೇಷ ಮತ್ತು ವೃಷಭ ಈ 2 ರಾಶಿ ಈ 4 ಬ್ರೈನ್ಗಳನ್ನು ಕಂಟ್ರೋಲ್ ಮಾಡುತ್ತೆ. ಅದಕ್ಕೆ ನಾನು ನಿಮಗೆಲ್ರಿಗೂ ಮುಂದೆ 4 ಈ ಬ್ರೈನ್ಗಳನ್ನು, ಫ್ರಂಟಲ್ ಲೋಬಿ, ಆಕ್ಯುಪಿಟಲ್ ಲೋಬಿ ಮತ್ತು ಟೆಂಪರಲ್ ಲೋಬಿ, ಪ್ಯಾರಿಟಲ್ ಲೋಬಿ, ಈ 4 ಬ್ರೈನ್ಗಳನ್ನು, ಸಬ್ ಬ್ರೈನ್ಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಯಾವ ಮುದ್ರೆ, ಯಾವ ಮಂತ್ರ, ಯಾವ ಅಧಿದೇವತೆ ಯಾರು? ಈ 4 ಬ್ರೈನಲ್ಲಿ ಒಟ್ಟು 4 3 12 3 ಸರಸ್ವತಿಯನ್ನು ಮ್ಯಾನೇಜ್ ಮಾಡ್ತಾರೆ.
ಜ್ಞಾನ ಸರಸ್ವತಿ, ಕಿಣಿ ಸರಸ್ವತಿ, ಚಿತ್ರೇಶ್ವರಿ ಸರಸ್ವತಿ, ಮತ್ತು ಅಂತರಿಕ್ಷ ಸರಸ್ವತಿ, ಕುಲುಜಾ ಸರಸ್ವತಿ, ನೀಲ ಸರಸ್ವತಿ, ಘಟ ಸರಸ್ವತಿ, ವಿಶ್ವವಿಜಯ ಸರಸ್ವತಿ, ಕೀರ್ತೇಶ್ವರಿ ಸರಸ್ವತಿ, ಸಿದ್ಧ ಸರಸ್ವತಿ ಮತ್ತು ಶಾರದಾ ದೇವಿ ಅಂಥೇಳಿ ಈ 12 ಜನ ದ್ವಾದಶ ಸರಸ್ವತಿಯರು ಈ 4 ಬ್ರೈನನ್ನು ಕಂಪ್ಲೀಟಾಗಿ ಕಂಟ್ರೋಲ್ ಮಾಡ್ತಾರೆ. ಯಾರ್ಯಾರಿಗೆ ಏನು ದೋಷ ಇದೆಯೋ, ಕಿವಿ ಕೇಳಲ್ವಾ, ಅವರು ಅದನ್ನು ನಾನು ಹೇಳೋದು ಮುದ್ರೆ ಮಾಡಿ ಮಂತ್ರ ಜಪ ಮಾಡಿ. ನೋಡಿದ ದೃಷ್ಟಿ ಕಲರ್ ಗೊತ್ತಾಗಲ್ಲ, ಒಬ್ಬ ವ್ಯಕ್ತಿ ಹೆಸರು ಹೇಳೋಕ್ಕಾಗಲ್ಲ, ಒಂದು ವಸ್ತು ಇಟ್ಬಿಟ್ಟು ಹೋಗಿರ್ತಾರೆ, ಕಾರ್ಕಿ ಇಟ್ಬಿಟ್ಟು ಹೋಗಿರ್ತಾರೆ, ಅಲ್ಲೇ ಇರುತ್ತೆ, ಮನಪೂರ್ತಿ ಹುಡ್ಕಾಡ್ತಿರ್ತಾರೆ. ಒಂದು ಕ್ಷಣ ಅವರೇ ಇಟ್ಟಿರ್ತಾರೆ, ಇನ್ನೊಂದು ಕ್ಷಣ ಎಲ್ಲೋಗಿ ಬರೋಷ್ಟೊಳಗೆ ಬ್ರೇಕ್ನಲ್ಲಿ ಅವ್ರಿಗೆ ಎಲ್ಲಿ ಗೊತ್ತಿಲ್ಲ ಅಂದ್ಬಿಟ್ಟು ಮನೆಯೆಲ್ಲ ಹುಡುಕ್ತಾರೆ. ಇದು ಒಂದು ಕಾಯಿಲೆ. 10 ರೂಪಾಯಿ ಕೊಡೋ ಜಾಗ 100 ರೂಪಾಯಿ ಕೊಟ್ಬಿಡ್ತಾರೆ, 1000 ರೂಪಾಯಿ ಕೊಡೋ ಕಡೆಗೆ 500 ರೂಪಾಯಿ ಕೊಡ್ತಾರೆ. ಇದೆಲ್ಲ ನೆನಪಿನ ದೋಷಗಳು. ಅಂದರೆ ನೆನಪಿನಲ್ಲಿ ಇರತಕ್ಕಂಥ ದೋಷಗಳು, ಆ ಕಲ್ಮಶಗಳನ್ನು ಯಾವ ರೀತಿ ತೆಗಿಬೇಕು. ಎಷ್ಟು ಓದಿದ್ರು ಕೂಡ ಒಂದು 200 ಪುಟದ ಪೇಜು ಅಥವಾ ಒಂದು ಪೇಜಲ್ಲಿ 200 ಲೈನ್ ಇರುತ್ತೆ ಅಂತ ಇಟ್ಕೊಳ್ಳಿ, ಆ 200ರಲ್ಲಿ 2 ಲೈನು ಕೂಡ ನೆನಪಿಟ್ಕೊಳಕ್ಕೆ ಬರಲ್ಲ ಎಷ್ಟೋ ಜನ ಹುಡುಗರಿಗೆ, ಸ್ಟೂಡೆಂಟ್ಸ್ಗಳಿಗೆ. ಏನು ದೋಷ ಇದೆ? ಯಾವ ನಕ್ಷತ್ರ ಆ ರೀತಿ ಮಾಡ್ತಿದ್ದೆ ನಿಮಗೆ? ಯಾವ ಗ್ರಹ ಕೊರತೆಯಿಂದ ನಿಮಗೆ, ಯಾವ ಗ್ರಹ ಶಾಪದಿಂದ ನೀವು ಓದಿದ್ದು ನೆನ್ಪಿಟ್ಕೊತಾ ಇಲ್ಲ, ನೋಡಿದ್ದು ನೆನ್ಪಿಟ್ಕೊತಾ ಇಲ್ಲ, ಕೇಳಿದ್ದು ನೆನ್ಪಿಟ್ಕೊತಾ ಇಲ್ಲ, ಮಾಡಿದ್ದು ಕೊಟ್ಟಿದ್ದು ನಾನು ಕೊಟ್ಟೇ ಇಲ್ಲ, ದೇವರ ಹಣೆ ಇಡ್ತಾರೆ, ಸಾಕ್ಷಿ ಇದ್ದರೂ ಕೂಡ ನಾನು ಸಾಕ್ಷಿನೇ ಹಾಕಿಲ್ಲ, ಸೈನ್ಯ ಹಾಕಿಲ್ಲ ಅಂದ್ಬಿಡ್ತಾರೆ. ಈ ಕಾರಣ ಮರು. ಇದೆಲ್ಲ ಯಾಕೆ ನಡೀತಿದೆ ಅಂದರೆ ನಮ್ಮ ಬ್ರೈನಲ್ಲಿ ಆ 27 ನಕ್ಷತ್ರಗಳು, 4 ಪಾದಗಳು, ಒಂದೊಂದು ನಕ್ಷತ್ರಕ್ಕೆ 4 ಪಾದ ಇದೆ. ಆ 4 ಪಾದ ಒಂದು ರಾಶಿ, ಒಂದು ನಕ್ಷತ್ರ ಮೇಲೆ ಪ್ರಭಾವ ಬಿದ್ದಾಗ ಯಾವ ರೀತಿ ನಮ್ಮ ಮನಸ್ಸನ್ನು ಚಂಚಲ ಮಾಡುತ್ತೆ. ಮತ್ತು 12 ರಾಶಿಗಳು, 9 ಗ್ರಹಗಳು. ಮೊದಲು ಮೇಷ ವೃಷಭ ರಾಶಿ ಈ ಕಂಪ್ಲೀಟ್ ನಮ್ಮ ಶಿರ ಮತ್ತು ಬ್ರೈನನ್ನು ಕಂಟ್ರೋಲ್ ಮಾಡುತ್ತೆ. ಪೂರ್ತಿ ಮೇಷ ವೃಷಭ ರಾಶಿ ಮತ್ತು 9 ಗ್ರಹಗಳು, 2 ರಾಶಿ ಮೇಲೆ 9 ಗ್ರಹಗಳು ರಿಯಾಕ್ಟ್ ಮಾಡಿದಾಗ ನಮಗೆ ಪಿಟ್ಸ್ ಬರುತ್ತಾ, ಸ್ಕಿಜೋಫಾರ್ನಿಯಾ ಅಂತ ಒಂದು ಕಾಯಿಲೆ ಬರುತ್ತೆ, ಬುದ್ಧಿ ಭ್ರಮಣೆ ಆಗುತ್ತೆ, ಸನ್ನಿ ಹುಚ್ಚಿಡಿಯುತ್ತೆ. ಇದಕ್ಕೆಲ್ಲ ಕಾರಣ ಈ ರಾಶಿ ಮೇಷ ಮತ್ತು ವೃಷಭ. ಹಾಗಿದ್ಮೇಲೆ ನಾವು ಈ ಒಂದು ಕಾಯಿಲೆಯನ್ನು ಕ್ಯೂರ್ ಮಾಡ್ಕೊಳ್ಬೇಕಾದ್ರೆ ನಾವು ಎಷ್ಟು ಕಷ್ಟಪಡಬೇಕು, ಯಾವ ಮುದ್ರೆ ಮಾಡಬೇಕು, ಯಾವ ಸಾಧನೆ ಮಾಡಬೇಕು, ಯಾವ ಮಂತ್ರ ಸಿದ್ಧಿ ಮಾಡಿಕೊಂಡ್ರೆ ನಾವು ಶಾಶ್ವತವಾಗಿ ಸಾಯೋ ತನಕ ಕೂಡ ನಾವು ನೆನ್ಪಿಟ್ಟಿದ್ದನ್ನು ಹೇಳ್ಬಿಟ್ಟು ಸತ್ತೋಗ್ಬಿಡ್ಬೋದು. ಇನ್ನೇನು ಸಾಯ್ತಾ ಇದ್ದೀವಿ ಎಂದು ಕೂಡ 5 25 ಅಂತ ಹೇಳಿ ಸತ್ತೋಗ್ಬೋದು. 5 ಎಷ್ಟು 5 ಎಷ್ಟು ಅಂತ ನೆನಪು ಮಾಡೋಷ್ಟೊಳಗೆ ಜೀವ ಹೊಟ್ಟೋಗಿರುತ್ತೆ. ಆ ಥರ ಶಾರ್ಪ್ ಮೆಮೊರಿ ಬರಬೇಕು ಅಂದರೆ ನಾವೇನು ಮಾಡಬೇಕು? ಹಾಗಾದರೆ ಈ ಬ್ರೈನ್ ಅನಾಟಮಿ, ಈ ಬ್ರೈನ್ ಸೈಕಾಲಜಿ ಏನು ಅನ್ನೋ ತಿಳ್ಕೊಳ್ಳೋಕ್ಕೆ ನಾನು ನಿಮಗೆ ವಿಶೇಷವಾದಂಥ ಈ ಎಲ್ಲ 12 ಸರಸ್ವತಿಗಳನ್ನು ಒಂದೊಂದು ಸಂಚಿಕೆಗಳಲ್ಲಿ ಒಂದೊಂದು ಸರಸ್ವತಿ ಮುದ್ರೆ ತಗೊಂಡು ಮಂತ್ರ ತಗೊಂಡು ನಿಮಗಿರೋ ಎಲ್ಲ 4 ಬ್ರೈನಲ್ಲಿ, ಕೆಲವು 4 ಬ್ರೈನಲ್ಲೂ ದೋಷ ಇರುತ್ತೆ. ಈ 4 ಬ್ರೈನ ಬ್ಯಾಲೆನ್ಸ್ ಮಾಡಬೇಕು ಅಂದರೆ ಆ ಒಂದು ಅಧಿದೇವತೆ ಇದ್ದಾರೆ, ಆ ಅಧಿದೇವತೆಯೇ ಸರಸ್ವತಿ. ಆ ಸರಸ್ವತಿಯನ್ನು ನಾವು ಪ್ರತಿನಿತ್ಯ ಧ್ಯಾನ ಮಾಡಿದ್ದೆ ಆದರೆ ಅಗಾಧವಾದ ನೆನಪಿನ ಶಕ್ತಿ ಕೊಡ್ತಾರೆ. ಒಳ್ಳೆಯ ವಾಗ್ಮಿ ಆಗ್ಬೋದು, ವಾಕ್ ಸಿದ್ಧಿ, ವಾಕ್ ಶುದ್ಧಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ, ಬುದ್ಧಿಶಕ್ತಿ, ಸ್ಮರಣಶಕ್ತಿ, ಕವಿತಾಶಕ್ತಿ, ಬರಹ ಶಕ್ತಿ, ಆಧ್ಯಾತ್ಮಿಕ ಶಕ್ತಿ ಮತ್ತು ವಿದ್ಯಾಶಕ್ತಿ, ಓದೋದು. ಈ 12 ಶಕ್ತಿಗಳನ್ನು 12 ಸರಸ್ವತಿಯರು ಈ 4 ಬ್ರೈನಲ್ಲಿ ಯಾವ ರೀತಿ ನಮ್ಮನ್ನು ಆಟ ಆಡಿಸ್ತಾರೆ ಅನ್ನೋದನ್ನು ನಾನು ಸೈಂಟಿಫಿಕ್ಕಾಗಿ ಹಲವಾರು ವಿಡಿಯೋಗಳನ್ನು ನಿಮಗೆ ತೋರಿಸಿ ನೀವು ಅದನ್ನು ಹೇಗೆ ಇಂಪ್ರೂವ್ ಮಾಡ್ಕೋಬೋದು. ಏಕೆಂದರೆ ಬ್ರೈನಲ್ಲಿ ಏನೋ ಹೆಚ್ಚು ಕಮ್ಮಿ ಆಯಿತು ಅಂದರೆ ನಿಮಾನ್ಸ್ಗೆ ಹೋಗ್ಬಿಡ್ತೀವಿ ನಾವು, ಅಥವಾ ನಮಗೆ ಏನಾದ್ರು ಪ್ರಾಬ್ಲಮ್ ಆಯಿತು ಅಂದರೆ ಮನೋತಜ್ಞರು ಅಂದರೆ ಸೈಕಿಯಾಟ್ರಿಸ್ಟ್ ಹೋಗ್ಬಿಟ್ಟು ಸಾಕಷ್ಟು ಮಾತ್ರೆಗಳು ತೊಗೊಳ್ತೀವಿ, ಟಾನಿಕ್ಗಳು ತೊಗೊಳ್ತೀವಿ, ಕೊನೆಗೆ ಒಂದು ಸಹ ಹುಚ್ಚರಾಗಲಿತೀವಿ. ಹಾಗಾದರೆ ಈ 4 ಬ್ರೈನಲ್ಲಿ ಒಂದು ಬ್ರೈನಾರು ಹೆಚ್ಚು ಕಮ್ಮಿ ಆದರೆ, ಆ ಬ್ರೈನಲ್ಲಿ ಒಂದು ನ್ಯೂರಾನ್ಸ್ ಏನಾದ್ರು ಹೆಚ್ಚು ಕಮ್ಮಿ ಆಗಿಬಿಟ್ರೆ ಭಾಳ ಕಷ್ಟ. ನರ ಹೋದರೆ ಹಾಕೋಬೋದು, ಆದರೆ ಕಾಲು ಹೋದರೆ ಹಾಕೋಬೋದು, ಕೈ ಬೆರಳು ಹೋದರೆ ಬದುಕ್ಬೋದು, ಕಣ್ಣು ಹೋದ್ರೆ ಹೆಂಗೋ ಬದುಕ್ಬೋದು, ಮಾತಾಡೋಕ್ಕೆ ಬರಲಿಲ್ಲ ಅಂದರೂ ಬದುಕ್ಬೋದು, ಕಿವಿ ಕೇಳಿಲ್ಲ ಅಂದರೂ ಬದುಕ್ಬೋದು. ಬ್ರೈನ್ ಏನಾದ್ರು ಹೆಚ್ಚು ಕಮ್ಮಿ ಆಯಿತು ಅಂದರೆ ಮನುಷ್ಯ ಹೋಗಿಬಿಡ್ತಾನೆ, ಅವನ ಜೀವನದಲ್ಲಿ ಭಾಳಷ್ಟು ಕಷ್ಟಪಡಬೇಕಾಗತ್ತೆ. ಎಷ್ಟೋ ಜನ ಹುಚ್ಚುಚ್ಚಾಗ್ತಿರ್ತಾರೆ. ಇದ್ರ ಜೊತೆಗೆ ಬ್ರೈನ್ಗೆ ಮಾಟ ಮಾಡಿಸೋ ಕೂಡ ಇರ್ತಾರೆ ಜನಗಳು. ಮಾಟ ಮಾಡಿಸೋಂಥ ಕೂಡ ಜನರಿದ್ದಾರೆ ಈ ಬ್ರೈನ್ಗೆ. ಆ ಥರ ಇದ್ದರೆ ಯಾವ ಮುದ್ರೆ ಯಾವ ಮಂತ್ರ ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ತೀನಿ. ಅದಕ್ಕೂ ಮುಂಚೆ ಎಷ್ಟೋ ಜನ ಪತ್ರ ಬರೆದಿದ್ದಾರೆ, ಆ ಪತ್ರಿಕೆ ನಾನು ಈಗ ಉತ್ತರ ಕೊಡೋಕ್ಕೆ ರೆಡಿ ಆಗ್ತೀನಿ. ರಾಧಾ ಅನ್ನೋರು ನಮಗೊಂದು ಲೆಟ್ರ್ ಹಾಕಿದ್ದಾರೆ, ಆದರೆ ಯಾವ ಊರಿಂದ ಬಂದಿದೆ ಅಂತ ಗೊತ್ತಾಗ್ತಿಲ್ಲ. ಆದರೆ ಅವ್ರ ಸಮಸ್ಯೆ ಏನಂತಂದರೆ ಅವ್ರಿಗೆ ತುಂಬ ದಿವಸದಿಂದ ಪಿಟ್ಸ್ ಮತ್ತು ಥೈರಾಯ್ಡ್ ಸಮಸ್ಯೆ ಇದೆ ಅಂತ ಬರೆದಿದ್ದಾರೆ. ಅವರು ಒಂಟಿ ಇದ್ದಾಗ ಏನೋ ಒಂದು ಕನಸು ಬರ್ತಂತೆ. ಆ ಕನಸು ಬಂದ ತಕ್ಷಣವೇ ಅವ್ರಿಗೆ ಪಿಟ್ಸ್ ಶುರುವಾಗತ್ತಂತೆ. ಕನಿಷ್ಠ ಪಕ್ಷ 5-6 ಸಲ ಆದರೂ ಈ ರೀತಿ ನನಗಾಗಿದೆ, ಆಗ್ತಾ ಇರುತ್ತೆ. ಪಿಟ್ಸ್ ಬಂದ ತಕ್ಷಣ ನಾನು ಎಲ್ಲ ಮರ್ತು ಹೋಗ್ತೀನಿ,
ಮತ್ತು ವಿಪರೀತ ಚಳಿ ಬರುತ್ತೆ, ನಾನು ತೆಲುಗು ಮಾತಾಡೋದು, ಈ ಪಿಟ್ಸ್ ಬಂದಾಗ ಈ ರೀತಿ ಕನಸು ಬಂದಾಗ ಈ ರೀತಿ ಮುಚ್ಚಿ ಹೋದಾಗ ತೆಲುಗು ಬದಲು ಕನ್ನಡ ಮಾತಾಡೋಕ್ಕೆ ಶುರು ಮಾಡಿಬಿಡ್ತೀನಿ, ನನಗೆ 2 ಹೆಣ್ಮಕ್ಳಿದ್ದಾರೆ, ಅವ್ರು ಮುದ್ದಾಡಬೇಕು ಅಂತ ಆಸೆ, ಅವ್ರನ್ನೇನು ಮುಟ್ಟಕ್ಕೆ ಹೋದಾಗ ಮೈಯೆಲ್ಲ ನಡುಗುತ್ತೆ, ಚಳಿ ವಿಪರೀತ ಆಗುತ್ತೆ, ನನಗೆ ದಿಕ್ಕೇ ತೋಚಲ್ಲ, ಮತ್ತು ತುಂಬ ದಿವಸದಿಂದ ಈ ಪಿಟ್ಸ್ ಮತ್ತು ಥೈರಾಯ್ಡ್ ಪ್ರಾಬ್ಲಮಿಂದ ನಾನು ನಳ್ತಾ ಇದ್ದೀನಿ, ನನ್ನ ಗಂಡ ಹೊರಗೆ ಹೋಗ್ತಾರೆ, ಮಕ್ಕಳು ಕೂಡ ಹೊರಗೆ ಹೋಗ್ಬಿಡ್ತಾರೆ, ನಾನು ಒಬ್ಬಳೇ ಇದ್ದಾಗ ಈ ರೀತಿ ಆಗುತ್ತೆ, ಈ ಥರ ಆದಾಗ ನನಗೇನು ಆಗ್ತಿಲ್ಲ ನನಗೆ ಗೊತ್ತಿಲ್ಲ ಅಂತ ಗಾಬರಿಯಿಂದ ಬರೆದಿದ್ದಾರೆ. ಬಹುಶಃ ನಿಮಗೆ ಇದು ಒಂದು ಸರ್ಪದೋಷದ ಸಿಂಪ್ಟಮ್ಸು. ರಾಧವರೇ, ನೀವು ಎಲ್ಲಿಂದ ಬರ್ದಿದ್ದೀರ ಅಂತ ಗೊತ್ತಿಲ್ಲ, ಆದರೆ ನಿಮ್ಗೆ ನಾನೊಂದು ಮುದ್ರೆ ತೋರಿಸ್ತೀನಿ. ಅದೇನೆಂದರೆ ನೋಡಿ, ಈ ಕಿರು ಬೆರಳ ಬುಡಭಾಗಕ್ಕೆ, ಈ ಕಿರು ಬೆರಳಿದೆಲ್ಲ ಈ ಅಗ್ನಿ ಜಲತತ್ವ ಇದಕ್ಕೆ ಕನಿಷ್ಠ ಅಂತಾರೆ. ಈ ಹೆಬ್ಬೆಟ್ಟನ್ನು ಆ ಬುಡಭಾಗಕ್ಕೆ ಪ್ರೆಸ್ ಮಾಡಿ ಈ ರೀತಿ ಎಲ್ಲ 4 ಬೆರಳುಗಳನ್ನು ಹೆಬ್ಬೆಟ್ಟ ಮೇಲೆ ಕೂಡಿಸಿಟ್ಟಾಗ ಇದಕ್ಕೆ ಅಂತರ್ಮುಷ್ಟಿ ಅಂತ ಕರೀತಾರೆ. ಇದನ್ನು ದಿನನಿತ್ಯ ನೀವು 25-30 ನಿಮಿಷ ಮಾಡಿದ್ರೆ ನಿಮಗೆ ಈ ಪಿಟ್ಸ್ ರೋಗ ಖಂಡಿತ ನಿವಾರಣೆ ಆಗುತ್ತೆ. ಈ ಪಿಟ್ಸ್ ಅನ್ನೋದು ನಿಮಗೆ ಅದು ಪಿಟ್ಸ್ ಅಂತ ಸರಿಸಾಗಿ ಹೇಳೋಕ್ಕಾಗ್ತಿಲ್ಲ, ಯಾಕೆಂದರೆ ಪಿಟ್ಸ್ಗೆ ಹಲವಾರು ಸಿಂಪ್ಟಮ್ಸ್ ಇದೆ. ನಿಮಗೆ ಒಂದು ಕನಸು ಬರುತ್ತೆ, ಕನಸು ಬಂದ ತಕ್ಷಣವೇ ನೀವು ಒಂದು ರೀತಿ ಭಯ ಬಿದ್ದು ಮುಚ್ಚಿ ಹೋಗ್ತೀರಾ ಅಂತ ಹೇಳಿದ್ದೀರಾ. ಅದು ಪಿಟ್ಸ್ ಎಲ್ಲ ಒಂದು ರೀತಿ ಭ್ರಮೆ, ಅದೇ ಒಂದು ವಿಶೇಷವಾದಂಥ ಒಂದು ಮೆದುಳಿಗೆ ಸಂಬಂಧಪಟ್ಟಂಥ ಕಾಯಿಲೆ. ಆದರೂ ಕೂಡ ಇದು ನೀವು ಮಾಡಿ ನಿಮಗೆ ಬ್ರೈನಿಗೆ ನ್ಯೂರಾನ್ಸ್ ಆ್ಯಕ್ಟಿವೇಟ್ ಆಗಿ ಈ ಪಿಟ್ಸ್ ಅನ್ನೋದು ಹೊರಟೋಗುತ್ತೆ. ಥೈರಾಯ್ಡ್ಗೆ ಕಮಲ ಮುದ್ರಾ ಮಾಡಿ, ಈ ರೀತಿ ಕಮಲ ಮುದ್ರಾ ಅಂಥೇಳಿ, ಇದು ಥೈರಾಯ್ಡ್ಗೆ ಭಾಳ ವಿಶೇಷವಾದದ್ದು. ಇದನ್ನು ಒಂದು 20 ನಿಮಿಷ ನೀವು ಮಾಡಿದ್ದೆ ಆದರೆ ಥೈರಾಯ್ಡ್ ಮತ್ತು ಪ್ಯಾರಾಥೈರಾಯ್ಡ್ ಈ ಥರ ಎರಡಕ್ಕೂ ಕೂಡ ನಿಮಗೆ ಎಫೆಕ್ಟ್ ಆಗಿ ಹಾರ್ಮೋನ್ಸು ಇಂಜೆಕ್ಟ್ ಆಗಿ ನಿಮಗೆ ಹಾರ್ಮೋನ್ಸ್ ಡೆವಲಪ್ ಆದ ತಕ್ಷಣವೇ ಆಯಾ ದಿನಕ್ಕೆ ಆಯಾ ವಾರ ತಕ್ಕಂತೆ ಸಾಕಷ್ಟು ಹಾರ್ಮೋನ್ಸ್ ಡೆವಲಪ್ ಆಗಿ ಆ ಕಾಯಿಲೆ ಕ್ಯೂರ್ ಆಗುತ್ತೆ. ಜೊತೆಗೆ ನಿಮಗೆ ಈ ರೀತಿ ಚಳಿ ಮತ್ತು ಜ್ವರ ಬರ್ತಿದೆ ಅಂತ ಹೇಳ್ತಾ ಇದ್ದೀರಾ, ಅದಕ್ಕೆ ಸಂಬಂಧಪಟ್ಟಂಥ ಮುದ್ರೆ ನಾನು ಮುಂದಿನ ಸಂಚಿಕೆಯಲ್ಲಿ ನಾನು ತೋರಿಸಿ. ಏಕೆಂದರೆ ಸರಸ್ವತಿ ಮುದ್ರೆಯಲ್ಲಿ ಅದು ಒಂದು ವಿಶೇಷವಾದಂಥ ಒಂದು ಸಿಂಪ್ಟಮ್ ಇದೆ. ಆ ಸಿಂಪ್ಟಮ್ ನೀವು ಪ್ರತಿದಿನ ನೀವು ಟಿವಿ ನೋಡಿದ್ದೇ ಆದರೆ ನಾನು ಮುಂದೆ ಇರೋ ಎಲ್ಲ ಸಮಸ್ಯೆಗೂ ನಾನು ಉತ್ತರ ಹೇಳ್ತೀನಿ. ಎರಡನೇದಾಗಿ ಪುತ್ತೂರು ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ನಿಂದ ಅದು ವಾರಿಜಾ ಅಂತೇಳಿ ಪತ್ರ ಬರೆದಿದ್ದಾರೆ. ಅದಲ್ಲಿ ಅವರು ಭಾಳಷ್ಟು ಸಮಸ್ಯೆಗಳನ್ನ ಹೇಳ್ಕೊಂಡಿದ್ದಾರೆ. ಅವ್ರ ಗಂಡ ವಿಪರೀತ ಕುಡಿತಾರೆ, ಹೀಗಾಗಿ ತುಂಬ ಅವ್ರಿಗೆ ಆಪ್ರೇಷನ್ ಆಗಿದೆ, ಹಾರ್ಟ್ ಅಟ್ಯಾಕ್ ಆಗಿದೆ, ಆದರೂ ಕೂಡ ಅವರು ಆಗಾಗ ಕುಡಿತಾ ಇದ್ದಾರೆ ಅಂಥೇಳಿ ಭಾಳಷ್ಟು ನೊಂದು ಬರೆದಿದ್ದಾರೆ. ಮತ್ತು ಅವರು ಮನೆ ಕಟ್ಟಿಸಿದ್ದಾರೆ, ಆದರೂ ಕೂಡ ಅವ್ರ ಕೆಲಸ ತುಂಬ ಭಯ ಭೀತಿ ಇದೆ ಅಂತ ಬರ್ಕೊಂಡಿದ್ದಾರೆ. ನಿಮ್ಮ ಯಜಮಾನ ಏನಾದರೂ ಕುಡಿಯೋದು ಇನ್ನೂ ಕಲ್ತಿದ್ರೆ ಮುಂದುವರಿಸಿದ್ರೆ ನೋಡಿ, ಈ ಕಿರು ಬೆರಳು ಮತ್ತು ಉಂಗುರದ ಬೆರಳು, ತೋಳು ಬೆರಳು ಮತ್ತು ಮಧ್ಯದ ಬೆರಳು ಮಧ್ಯದಲ್ಲಿ ಈ ಹೆಬ್ಬೆಟ್ಟನ್ನು ಸೇರಿಸ್ಬಿಡಿ. ಅಂದರೆ ಇಲ್ಲಿಂದ 2 ಬೆರಳು ಮಧ್ಯದಲ್ಲಿ ಈ ಹೆಬ್ಬೆಟ್ಟನ್ನು ಹಿಂಗೆ ಸೇರಿಸ್ಬಿಟ್ಟು ಮುಷ್ಟಿ ಥರ ಮಾಡ್ಕೊಳ್ಳಿ. ಈ ರೀತಿ ಮಾಡೋಕ್ಕೆ ಹೇಳಿ ನಿಮ್ಮ ಯಜಮಾನರಿಗೆ 2 ಕೈನಲ್ಲೂ 2 ಹಸ್ತದಲ್ಲೂ. ಅವಾಗೇನಾಗುತ್ತೆ, ಕುಡಿಯೋದೇ ಬಿಟ್ಬಿಡ್ತಾರೆ. ಇಲ್ಲ ನಿಮ್ಮ ಯಜಮಾನ ಮುಂದೆ ಇದನ್ನು ನೀವು ಇಟ್ಕೊಂಡು ಕೂತ್ಕೊಳ್ಳಿ, ಅವ್ರಿಗೆ ಕುಡಿಯೋಕ್ಕೂ ಮನಸ್ಸು ಬರೋದಿಲ್ಲ. ಇದೊಂಥರ ಪವಾಡ. ಈ ಮುದ್ರೆನ ನೀವು ಮಾಡಬೇಕು. ಇದು ಮದ್ಯಪಾನ ನಿರೋಧಕ ಮುದ್ರೆ ಅಂತಲೇ, ಕುಡಿಯೋರಿಗೆ ಅಂತಲೇ ಈ ಮುದ್ರೆ ನಾವು ಇದನ್ನು ಕಲಿಸಿದ್ದೀವಿ, ತೋರಿಸಿದ್ದೀವಿ, ಎಷ್ಟೋ ಜನಕ್ಕೆ ಒಳ್ಳೆಯದಾಗಿದೆ. ಮತ್ತು ಪಂಚಮುಖಿ ಗಣಪತಿ ಮತ್ತು ಪಂಚಮುಖಿ ಆಂಜನೇಯ ಜಪ ಮಾಡಿ ನಾವೇ ತೋರಿಸಿರೋ ಮುದ್ರೆ ಮತ್ತು ಮಂತ್ರನ ನಿಮ್ಮ ಕೆಲಸದಲ್ಲಿ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ, ಭಯ ಭೀತಿ ಇರೋದಿಲ್ಲ, ನಿಮಗೆಲ್ಲ ರೀತಿ ಚೆನ್ನಾಗಾಗತ್ತೆ. ನಿಮ್ಮದು ಗಂಡನ ಬಗ್ಗೆ ಸಾಕಷ್ಟು ಸಮಸ್ಯೆ ಬರೆದಿದ್ದೀರಾ, ಆದರೂ ಕೂಡ ಈ ಒಂದು ಮುದ್ರೆ ನೀವು ಮಾಡಿ, ಇಲ್ಲ ಅವ್ರ ಕೈಲೇ ಮಾಡಿಸ್ಬಿಡಿ, ಖಂಡಿತ ಕುಡಿಯೋದು ಬಿಟ್ಬಿಡ್ತಾರೆ. ಎರಡನೇದು ಇನ್ನೊಂದು ಪತ್ರ ಬಂದಿದೆ ಭಾಳ ವಿಶೇಷವಾಗಿ. ಇದು ರಾಯಚೂರಿಂದ ಸಾವಿತ್ರಿ ಅಂತೇಳಿ, ಇದೊಂದು ಭಾಳ ವಿಶೇಷವಾಗಿದೆ, ಭಾಳ ಸೊಗಸಾದಂಥ ಪತ್ರ. ಏನಂದರೆ ಅವ್ರ ಮಗಳು, ಚಿಕ್ಕ ಮಗಳು ಆಟ ಆಡ್ತಿದ್ದಂತೆ, ಹೊರಗಡೆ ಆಟ ಆಡ್ತಿರೋ ಹುಡುಗಿನ ಕರ್ಕೊಂಡು ಬಂದು ಮುಖ ತೊಳೆಯಮ್ಮ ಅಂತ ಕರೆಸಿ ಮುಖಕ್ಕೆ ಒಂದು ಸಲ ನೀರು ಹಚ್ಚಿದಂತೆ. ಆ ನೀರು ಹಚ್ಚಿದ ತಕ್ಷಣ ಅಲ್ಲೇ ಮೂರ್ಛೆ ಹೋಗ್ಬಿಡ್ತಂತೆ ಆ ಹುಡುಗಿ. ಅವತ್ತಿನಿಂದ ಅವಳು ಆವಾಗಲೂ ಮೂರ್ಛೆ ಹೋಗ್ತಾ ಇದ್ದಾಳೆ. ಮೂರ್ಛೆ ಹೋದ್ಮೇಲಿಂದ ಅವಳಿಗೆ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ತೋರಿಸಿದ ಮೇಲೆ ಸಾಕಷ್ಟು ಮೆಡಿಸಿನ್ಸ್ ಕೊಟ್ಟಿದ್ದಾರೆ. ಮೆಡಿಸಿನ್ ತೊಗೊಂಡ್ಮೇಲೆ ಕೂಡ ಅವಳು ಅತಿಯಾಗಿ ತುಂಬ ಚೇಷ್ಟೆ ಮಾಡ್ತಾಳಂತೆ, ತುಂಬ ತಿನ್ನೋ ಪದಾರ್ಥ ತಿಂಡಿ ತಿನಿಸುಗಳು ತಿನ್ನಬೇಕು ಅಂತ ಇಷ್ಟಪಟ್ಟು ತಿಂತಾಳೆ, ಊಟ ಸರಿಯಾಗಿ ಮಾಡೋದಿಲ್ಲ, ಯಾರ ಮಾತು ಕೇಳೋದಿಲ್ಲ, ಅವಳು ಹೇಳ್ದಂತೆ ನಡಿಬೇಕು ಅಂತ ಬರೆದಿದ್ದಾರೆ. ಜೊತೆಗೆ ಇವಳು ಯಾವಾಗಲೂ ಅವ್ರ ಬಗ್ಗೆ ಜಗಳ ಮಾಡ್ತಿರ್ತಾಳೆ. ಹುಣ್ಣಿಮೆ ಅಥವಾ ಅಮಾವಾಸ್ಯೆ ಬಂದಾಗ ವಿಪರೀತ ಕೋಪ ಇದೆ, ತುಂಬ ತುಂಟಾಟ ಮಾಡ್ತಾಳೆ ಅಂತ ಹೇಳಿದಾಳೆ. ಹೀಗಾಗಿ ಅವಳಿಗೆ ಸಾಕಷ್ಟು ನಿದ್ದೆ ಕೂಡ ಕಮ್ಮಿ ಆಗಿದೆ, ನಿದ್ದೆ ಬರ್ತಿಲ್ಲ ಅಂತ ಬರೆದಿದ್ದಾರೆ. ಇದಕ್ಕೆ ನನ್ನ ಪ್ರಕಾರ ಇದಕ್ಕೆ ಸ್ಕೀಜೋಫರ್ನಿಯಾ ಅಂತ ಕಾಯಿಲೆ. ಇದು ಯಾವುದೋ ಒಂದು ರೀತಿ
ಒಂದು ಎಕ್ಸ್ಟರ್ನಲ್ ಎನರ್ಜಿಯಿಂದ ಆಗುವಂಥ ಒಂದು ಸಿಂಪ್ಟಮ್ಸ್ ಇದಲ್ಲ. ಈ ಹುಡುಗಿನ ನೀವು ನಮ್ಮ ಹತ್ರನ ಕರ್ಕೊಂಬಂದಿದ್ದೆ ಆದರೆ, ಹುಣ್ಣಿಮೆ ಅಥವಾ ಅಮಾವಾಸ್ಯೆ ದಿವಸ ನನ್ನ ಮುಂದೆ ಬಂದು ಕೂರಿಸಿದ್ದೆ ಆದರೆ, ನಾನು ಅದಕ್ಕೆ ಮಂತ್ರ ಹಾಕ್ತೀನಿ. ಜೊತೆಗೆ ಆ ಶರೀರದಲ್ಲಿ ಏನಾದ್ರು ಇದೆಯಾ ಎಕ್ಸ್ಟರ್ನಲ್ ಎನರ್ಜಿ ಅಂತ ನಾನು ಅದನ್ನು ಆವಾಹನೆ ಮಾಡಿ ನೋಡಲಿಕ್ಕೆ ಟ್ರೈ ಮಾಡ್ತೀನಿ. ಜೊತೆಗೆ ಈ ಹುಡುಗಿಗೆ ಅಮಾವಾಸ್ಯೆ ಹುಣ್ಣಿಮೆಲೆ ಸಾಕಷ್ಟು ಕೋಪ ಬರೋದು, ಮತ್ತು ಹೇಳಿದ ಮಾತು ಕೇಳಲ್ಲ, ಎಲ್ಲರ ಮೇಲೆ ಗಲಾಟೆ ಮಾಡ್ತಾಳೆ ಅಂಥೇಳಿ ನೀವು ECG ರಿಪೋರ್ಟೆಲ್ಲ ಕಳಿಸಿದ್ದೀರಾ, MRI ರಿಪೋರ್ಟ್ ಕಳಿಸಿದ್ದೀರಾ. ಬ್ರೈನಲ್ಲಿ MRI ರಿಪೋರ್ಟ್ ಏನು ಹೇಳ್ತಂದರೆ ಈ ಟೆಂಪರಲ್ ಲೋಬಿ ಭಾಳ ಚೆನ್ನಾಗಿ ನಾರ್ಮಲ್ ಆಗಿದೆ ಅಂತ ಹೇಳ್ತಾರೆ. ಈ ಟೆಂಪರಲ್ ಲೋಬಿನಲ್ಲಿ ಇದು ಕೇಳೋವಂಥ ಶ್ರವಣ ಶಕ್ತಿ ತುಂಬ ಚೆನ್ನಾಗಿದೆ ಅಂತ ರಿಪೋರ್ಟು ಕೂಡ ಹೇಳ್ತದೆ. ಬ್ರೈನಲ್ಲಿ ಯಾವುದೂ ಸಿಂಪ್ಟಮ್ಸು ಕಾಣ್ತಿಲ್ಲ, ಅಬ್ನಾರ್ಮಲ್ ಕಾಣ್ತಾ ಇಲ್ಲ, ಎಲ್ಲ ನಾರ್ಮಲ್ ಅಂತ ಬರೆದಿದ್ದಾರೆ. ಬ್ರೈನ್ ಸ್ಟೆಮ್ ಮತ್ತು ಸೆಲಿಬ್ರಮ್ ಲೋಬಿ ಕೂಡ ಚೆನ್ನಾಗಿದೆ ಅಂತ ರಿಪೋರ್ಟಲ್ಲಿ ಹೇಳ್ತಾ ಇದ್ದಾರೆ. ಅದರಿಂದ ಬ್ರೈನಲ್ಲಿ ಯಾವ ದೋಷ ಇಲ್ಲ, ಇದು ಯಾವುದೋ ಒಂದು ಎಕ್ಸ್ಟರ್ನಲ್ ಎನರ್ಜಿ. ಇದಕ್ಕೆ ಸ್ಕಿಜೋಫರ್ನಿಯಾ ಅಂತ. ನೀವು ನನ್ನೊಂದು ಸಲ ಮೀಟ್ ಮಾಡಿದ್ರೆ ನಾನು ಅದು ಮಂತ್ರ ಹಾಕಿ ತೆಕ್ಕೊಡ್ತೀನಿ. ಮತ್ತು ಮಕ್ಕಳಿಗೆ ನೀವು ಹೆಚ್ಚಿಗೆ ಬೈಯೋದ್ರಿಂದ ಮತ್ತು ಕೂಗಾಡೋದ್ರಿಂದ ಅದ್ರ ಮೇಲೆ ಇನ್ನೂ ವಿಪರೀತ ಆಗುತ್ತೆ ಈ ಸಿಂಪ್ಟಮ್ಸು. ಆಮೇಲೆ ಹುಚ್ಚಿಡಿಯೋ ಸಾಧ್ಯತೆ ಉಂಟು. ಹಾಗೆ ಮಾಡೋಕ್ಕೆ ಹೋಗಬೇಡಿ, ಹೊಡಿಯೋಕ್ಕೆ ಹೋಗಬೇಡಿ, ಬೈಯೋಕ್ಕೆ ಹೋಗಬೇಡಿ. ಈಗಿರೋ ಯಾವ ಸ್ಥಿತಿಲಿ ಇರೋ ಅವ್ರನ್ನ ಒಂದ್ಸಲ ಬಂದು ಮೀಟ್ ಮಾಡಿ ಕರ್ಕೊಂಡು ಬನ್ನಿ. ಅದು ಹುಣ್ಣಿಮೆ ಅಮಾವಾಸ್ಯೆಗೆ ನೀವು ಬಂದಿದ್ದೇ ಆದರೆ ಖಂಡಿತ ಈ ಕಾಯಿಲೆ ಒಂದೇ ಕ್ಷಣದಲ್ಲಿ ಕ್ಯೂರ್ ಮಾಡಿಕೊಡ್ಬೋದು. ಯಾಕೆಂದರೆ ಇದು ವಿಪರೀತ ಹುಚ್ಚು ಹಿಡ್ದಿಲ್ಲ, ಮತ್ತು ಆಟಿಸಮು ಇಲ್ಲ, ಈ ಹಿಸ್ಟೀರಿಯಾ ಅಂತ ಹೇಳ್ತಾರೆ, ಯಾವ ಕಾಯಿಲೆನೂ ಇಲ್ಲ. ಇದೊಂದು ರೀತಿ ಭೂತ ಪ್ರೇತಗಳ ಚೇಷ್ಟೆ. ಇದು ಯಾವ ದೋಷ ಈ ಬಂದಿದೆ ಅಂತ ನಾವು ನಿಮ್ಮ ಸ್ಪೈನಲ್ ಕಾರ್ಡ್ನಲ್ಲಿ ಮಂತ್ರ ಹಾಕಿದಾಗ ಆ ವಿಷಯ ಗೊತ್ತಾಗುತ್ತೆ. ಇದರಿಂದ ನೀವು ತುಂಬ ಗಾಬರಿ ಪಡುವಂಥ ವಿಷಯ ಅಲ್ಲ. MRI ರಿಪೋರ್ಟ್ ಪ್ರಕಾರ ಆ ಹುಡುಗಿಲಿ ಯಾವುದೇ ಪ್ರಾಬ್ಲಮ್ ಇಲ್ಲ. ಇನ್ನೊಬ್ಬರು ಪತ್ರ ಬರೆದಿದ್ದಾರೆ, ನನಗೆ ಯಾವಾಗಲೂ ಕೂಡ ಭಯ ಜಾಸ್ತಿ, ಜಿಗುಪ್ಸೆ, ಒಬ್ಬಳೇ ಅಳ್ತಾ ಇರ್ತೀನಿ ಅಂತ. ಇದು ಕೂಡ ಅಷ್ಟೇ, ಇದು ಕಾಯಿಲೆ ಇಲ್ಲ, ಇದು ಒಂದು ಭೂತ ಪ್ರೇತಗಳ ಅಥವಾ ಒಂದು ಎಕ್ಸ್ಟರ್ನಲ್ ಎನರ್ಜಿನ ಸೋಂಕಿರುತ್ತೆ. ಈ ಥರ ಸೋಂಕಿರೋರು ಸೀದಾ ನಮ್ಮನ್ನು ಬಂದು ಮೀಟ್ ಮಾಡಿದ್ದೆ ಆದರೆ ಅದು ಮಂತ್ರ ಹಾಕಿ ತೆಗಿಬೋದು. ದಯವಿಟ್ಟು ಇನ್ಮೇಲೆ ನೀವು ಪತ್ರ ಬರೆದಿದ್ದರೆ ನಿಮ್ಮ ಊರು ಮತ್ತು ನಿಮ್ಮ ಸಮಸ್ಯೆಗಳನ್ನ ಭಾಳ ಒತ್ತು ಕೊಟ್ಟು ಬರೆದಿದ್ದೆ ಆದರೆ ಭಾಳ ಸಲೀಸಾಗಿ ಉಳಿದಿರೋ ಅವಧಿ, ಯಾಕೆಂದರೆ ಸಮಯ ಕಮ್ಮಿ ಇದೆ, ಆ ಕಮ್ಮಿ ಸಮಯದಲ್ಲಿ ನಾನು ಚೊಕ್ಕಟ್ಟವಾಗಿ ಆನ್ಸರ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇದೇ ರೀತಿ ನಾನು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಜ್ಞಾನ ಸರಸ್ವತಿ ಮುದ್ರೆ ಮಾಡೋದು ಹೇಗೆ, ಆ ಮಂತ್ರ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಸಾಯಿರಾಮ್.